ಕನ್ನಡದ ಎಲ್ಲ ಮುದ್ದು ಮನಸ್ಸುಗಳಿಗೆ ನಮಸ್ಕಾರ. ಇದು ಅಮೃತ್ ವಿಷನ್ ಮೇಕರ್ಸ್ ಯೂಟ್ಯೂಬ್ ಚಾನಲ್. ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ, ಇವತ್ತು ಒಂದು ಅನುಭವದ ರೋಚಕ ಕತೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 20 ವರ್ಷದ ಹಿಂದೆ ನನಗೇನೆ, ನಾನು ತುಂಬ ದಪ್ಪ ಇದ್ದೆ ಅವಾಗ. ಸುಮಾರು ಒಂದು 90 kg ಇದ್ದೇನೋ, 90 kg ಇದ್ದೆ ಅನ್ಸುತ್ತೆ. ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಏನು ಯಾವುದೇ ರೀತಿಯ ದೇಹ ಬಾಧೆ ಇರಲಿಲ್ಲ ಅವಾಗ ನನಗೆ. ಒಂದು ದಿವಸ ಇದ್ದಕ್ಕಿದ್ದಂಗೆ ಕಾಲು ಜೋಮು ಹಿಡಿಲಿಕ್ಕೆ ಶುರುವಾಯಿತು. ಓಡಾಡ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು. ಏನೋ ಕಾಲು ಜೋಮ್ ಹಿಡಿತಾ ಇದೆಯಲ್ಲ, ಯಾಕೋ ಅಂತ ಗೊತ್ತಾಗ್ಲಿಲ್ಲ. ಸರಿ, ಹಾಗೆ ನೆಗ್ಲೆಕ್ಟ್ ಮಾಡಿದೆ. ಕಾಲು ಜೋಮ್ ಅಲ್ವಾ, ಕಾಲು ಜೋಮ್ ಅಂದ್ರೆ ಕಾಲು ಚಿಕ್ಕೊಳ್ಳೋದು ಎಲ್ಲ ಮಾಡ್ಕೋತೀವಿ, ಆ ಥರ ಅನ್ಕೊಂಡು ಸುಮ್ಮನಾದೆ. ಬಟ್ ಹಾಗೆ ನಾನು ನೆಗ್ಲೆಕ್ಟ್ ಮಾಡ್ತಾ ಒಂದು ವಾರ ಆದ್ಮೇಲೆ ಬಲಗಾಲು ಪೂರ್ತಿ ಜೋಮ್ ಹಿಡಿಲಿಕ್ಕೆ ಶುರು ಆಗ್ತಾ ಇತ್ತು. ಹೆಜ್ಜೆ ಮುಂದೆ ಇಡೋದಕ್ಕೆ ಆಗ್ತಾ ಇರ್ಲಿಲ್ಲ, ಆ ಥರ ಆಗ್ತಾ ಇತ್ತು. ಆಮೇಲೆ ಆಸ್ಪತ್ರೆಗೆ ಹೋದೆ. ಅವರು ಇಂಜೆಕ್ಷನ್ ಮಾತ್ರೆ ಕೊಟ್ಟರು ಮಾಮೂಲಿ. ಹಾಗೆ ಮತ್ತೆ ಅದಾದ ಒಂದು 3 ದಿವಸಕ್ಕೆ ಮತ್ತೆ ಹಾಗೆ ಜೋಮು ಶುರು ಆಗ್ತಾ ಇತ್ತು. ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಬಾತ್ರೂಮ್ಗೆ ಹೋಗಕ್ಕಾಗ್ತಾ ಇರಲಿಲ್ಲ. ಏನೋ ಸೆನ್ಸ್ ಇಲ್ಲ ನನಗೆ ಅಂತ ಅನಿಸ್ತಾ ಇತ್ತು. ಏನೋ ಗೊತ್ತಾಗ್ತಾ ಇಲ್ಲ, ಯೂರಿನ್ ಪಾಸ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಬಾತ್ರೂಮ್ಗೆ ಹೋಗೋದಿಗೆ ಏನೋ ಗೊತ್ತಾಗ್ತಾ ಇಲ್ಲ, ಒಂದು ಫೀಲ್ ಆಗ್ತಾ ಇಲ್ವಲ್ಲ ಅಂತ ಅನಿಸ್ತು. ಸ್ವಲ್ಪ ಹಣಕ್ಕೆ ಸ್ವಲ್ಪ ಸಮಸ್ಯೆ ಬೇರೆ. ಸರಿ ಅಂದ್ಬಿಟ್ಟು ತುಮಕೂರಿನಲ್ಲಿದ್ದೆ ಅವಾಗ. ತುಮಕೂರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅವ್ರು ಹೇಳಿದ್ರು, ನಿಮಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ, ನೀವು ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸರಿ, ಅಡ್ಮಿಟ್ ಆಗಿ ಸೊಂಟಕ್ಕೆ ಒಂದು ಬೆಲ್ಟ್ಗೆ ಹಾಕಿ ಒಂದು ಆ ಕಡೆ ಈ ಕಡೆ ಒಂದು ಮರಳಿನ ಚೀಲವನ್ನು ತೂಗಿಬಿಟ್ರು. 1.5 kg 2 kg ಅಷ್ಟು. ನೀವು ಇದೇ ತರ 1 ತಿಂಗಳು ಬೆಡ್ ಮೇಲೆ ಮಲ್ಕೋಬೇಕಾಗುತ್ತೆ ಅಂತಂದ್ರೆ. ಸೊಂಟಕ್ಕೆ 2 ಬೆಲ್ಟ್ ಹಾಕಿ 2 ಚೀಲವನ್ನು ಕಟ್ಟಿ, ನಿಮಗೆ ಅದು ಡಿಸ್ಕ್ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಜರುಗ್ದಂಗಾಗಿದೆ, ಈ ರೀತಿ ಇದ್ದಾಗ ನಿಮ್ಗೆ ಅದು ಕುತ್ಕೊಳ್ಳುತ್ತೆ ಅಂತ ಹೇಳಿದ್ರು. 1 ತಿಂಗಳು. ಆಕ್ಚುಲಿ ನಾನು ತುಂಬಾ ಓಡಾಡೋಳು, ಯಾವತ್ತೂ ಮಲಗ್ದೋಳಲ್ಲ, ಕುತ್ಕೊಳ್ಳೋಳಲ್ಲ. ಹೆಂಗಪ್ಪ ಈಗ 1 ತಿಂಗಳು ಇದ್ರ ಮೇಲೆ ಈ ತರ ಕಟ್ಕೊಂಡಿರೋದು ಅನ್ನೋದು ಇದಾಯ್ತು. ಸರಿ ಆಗ್ಲಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಇದ್ದೆ. ಒಂದು 15 ದಿವಸ 20 ದಿವಸ ಹೀಗೆ ಇದ್ದೆ. ನಮ್ಮ ತಾಯಿಯವರೆಲ್ಲ ಬಂದ್ರು, ಇಲ್ಲ ಏನೋ ಮಾಟ ಮಂತ್ರ ಏನೋ ಮಾಡ್ತಿರ್ಬೋದು, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋಣ, ಕಾಲು ಈ ತರ ಬಿದ್ದೋಗೋ ತರ ಆಗ್ತಾ ಇದೆ ಅಂದ್ರೆ ಮಾಟ ಮಂತ್ರ ಇರಬಹುದು ಅಂತ. ಯಾರು ಮಾಟ ಮಂತ್ರ ಮಾಡ್ಸಕ್ ಬರ್ತಾರೆ, ಅದೆಲ್ಲ ನಂಬಿಕೆ ಇಲ್ಲ. ಸರಿ ಆಗ್ಲಿ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ದೇವಸ್ಥಾನ, ಉಕ್ಕಡದ ಮಾರಮ್ಮನಿಗೆ ಅಲ್ಲೋಗಿ ಎಳ್ಳು ಹಾಕೋದು, ಏನೇನೋ ಯಾರ್ಯಾರು ಏನೇನು ಹೇಳ್ತಾರೆ ಅದೆಲ್ಲ ಮಾಡ್ಸೋದು, ಇದು ಮಾಡಿ ಹಿಂಗೆ ಮಾಡ್ಕೊಂಡು 3 ತಿಂಗಳು ಕಾಲ ಕಳೆದ್ಬಿಟ್ಟು. 3 ತಿಂಗಳ ಕಾಲ ಕಳೆದಾದ್ಮೇಲೆ ಅದು ಜಾಸ್ತಿ ಆಯ್ತು. ಇನ್ನು ಕಾಲು ಜೋಮು ಜಾಸ್ತಿ ಆಗ್ತಾ ಇದೆ, ಯೂರಿನ್ದು ಏನು ಗೊತ್ತಾಗ್ತಾ ಇಲ್ಲ, ಏನು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಯಾರೋ ಹೇಳಿದ್ರು, ಇದು ನರಗಳ ಸಮಸ್ಯೆ ಆಗಿರೋದ್ರಿಂದ ನೀವು ನಿಮಾನ್ಸಿಗೆ ಹೋಗಿ, ನಿಮಾನ್ಸಲ್ಲಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ನರಗಳ ಸಂಬಂಧಪಟ್ಟಿದ್ದು ಅಂತ. ಸರಿ ಅಂದ್ಬಿಟ್ಟು ನಿಮಾನ್ಸಿಗೆ ಬಂದ್ವಿ. ನಿಮಾನ್ಸಿಗೆ ಬಂದ ತಕ್ಷಣ ಅವ್ರು ಹೇಳಿದ್ರು, ಇದು ನಿಮ್ಗೆ ತುಂಬಾ ಸಮಸ್ಯೆ ಜಾಸ್ತಿ ಆಗಿದೆ, ನೀವು ಇಮಿಡಿಯೇಟ್ಲಿ ಒಂದು MRI ಸ್ಕ್ಯಾನಿಂಗ್ ಮಾಡ್ಕೊಬರ್ಲಿ ಅಂತ ಹೇಳಿದ್ರು. ನಮ್ಮಲ್ಲಿಲ್ಲ MRI ಸ್ಕ್ಯಾನಿಂಗು, ನೀವು ಆಚೆ ಹೋಗಿ ಮಾಡ್ಕೊಂಬನ್ನಿ ಅಂತ. ನನ್ನ ದುಡ್ಡಿಗೆ ಸ್ವಲ್ಪ ಸಮಸ್ಯೆ ಆದಾಗ ಸರಿ ಆಯ್ತು ಅಂದ್ಬಿಟ್ಟು ಒಂದು ಯಾವುದೋ ಒಂದು ಒಡವೆ ಇತ್ತು, ಅದನ್ನ ಇಟ್ಟುಬಿಟ್ಟು ಹೋಗಿ ಒಂದು MRI ಸ್ಕ್ಯಾನ್ ಮಾಡಿಸ್ಕೊಂಡು, ಅವಾಗ 5,500 MRI ಸ್ಕ್ಯಾನ್. ಇನ್ನೂ ನೆನಪಿದೆ, 20 ವರ್ಷದ ಹಿಂದೆ 5,500. ತುಂಬಾ ಅಂತಿಂತ ಕಷ್ಟ ಅಂತ ಹೇಳ್ಕೊಳ್ಬಾರದು. ನನ್ನ ಜೊತೆ ನಮ್ಮ ಶರತ್ ಬಾಬು ಅವರು ಇದ್ರು, ಪಾಪ ತುಂಬಾ ಸಹಾಯಕ್ಕೆ ನಿಂತರು ಅವತ್ತು. MRI ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದ ತಕ್ಷಣ ಅವರೇನು ಹೇಳಿದ್ರು, ಇದನ್ನ ಆಪ್ರೇಷನ್ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಒಂದು ಕಾಲಲ್ಲ 2 ಕಾಲು ಹೋಗುತ್ತೆ, ನೀವು ಲೈಫ್ ಟೈಮು ವೀಲ್ ಚೇರಲ್ಲೇ ತಿರುಗಾಡಬೇಕಾಗುತ್ತೆ. ಇದು ಮಹಿಳೆಯರಿಗೆ ಬರುವಂತಹ ಸಹಜ ಇದು ರೋಗ ಅಂತಲ್ಲ,
ಸ್ಪೈನಲ್ ಕಾರ್ಡ್ ಸೊಂಟ, ಅದು ಸೊಂಟದಲ್ಲಿ ಅದು ಜರುಗ್ದಂಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಅಲ್ಲಿ ಕೂತಿದ್ದಾಗ ಒಂದು ಹೆಂಗಸು ಬಂದಿತ್ತು ಆಹಾರ ವೀಲ್ ಚೇರಲ್ಲಿ, ಸೇಮ್ ಸಮಸ್ಯೆಯಿಂದ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಅವ್ರ ಹಸ್ಬೆಂಡ್ ಮಿಲಿಟರಿಯಲ್ಲಿ ಇದ್ರಂತೆ. ಸೇಮ್ ಪ್ರಾಬ್ಲಮ್ ಆಗಿ ಬಂದಿದ್ರು. ಅವ್ರಿಗೆ ಎದ್ದು ಓಡಾಡ್ಲಿಕ್ಕೆ ಆಗಿಲ್ಲ, ವೀಲ್ ಚೇರಲ್ಲೇ ತಳ್ಕೊಂಬಂದಿದ್ರು ಡಾಕ್ಟರ್ ಹತ್ರ. ಹಿಂಗಾಗಲ್ಲ, ಮಕ್ಳ ಜವಾಬ್ದಾರಿ ಇದೆ, ಮಕ್ಳನ್ನ ಓದಿಸ್ಬೇಕು, ಬಹಳ ಇದಾಯ್ತು. ಏನೋ ಮಾಡದೆ. ಆಮೇಲೆ ಇವ್ರು ಹೇಳ್ತಾ ಇದ್ರೆ ಶರತ್ ಇಲ್ಲ, ಏನೂ ಆಗಲ್ಲ, ನಿನ್ನ ಆತ್ಮಸ್ಥೈರ್ಯ ಇರುತ್ತೆ, ಆರಾಮಾಗಿರು, ಏನು ತೊಂದರೆ ಇಲ್ಲ ಅಂತಂದ್ರು. ಇಮ್ಮಿಡಿಯೇಟ್ಲಿ ನಾವು MRI ಸ್ಕ್ಯಾನಿಂಗ್ ತೊಗೊಂಬಂದ್ವಿ. 2 ಗಂಟೆಗೆ 3 ಗಂಟೆಗೆ ಅಡ್ಮಿಟ್ ಮಾಡಿಕೊಂಡ್ರು. ನಿಮಗೆ ಆಪ್ರೇಷನ್ನು ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ರು. ಜನರಲ್ ವಾರ್ಡಲ್ಲಿ ಇದ್ದೆ. ನಾಳೆ ನಿಮಗೆ ಇವತ್ತು ಇದು ಮಾಡ್ಕೊಂಡಿರಿ, ನಾಳೆ ನಿಮ್ಮನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತಂದು. ಸರಿ, ಅವತ್ತು ನೈಟು ಎಲ್ಲ ಅಕ್ಕಪಕ್ಕ ಬೆಡ್ಡಲ್ಲಿ ನಿಮಾನ್ಸಲ್ಲಿ ಕೇಳಬೇಕು, ಆಕ್ಸಿಡೆಂಟ್ ಕೇಸು, ಕೈ ಕಟ್ಟಾಗಿರೋದು, ಕಾಲು ಕಟ್ಟಾಗಿರೋದು, ಇನ್ನೇನು ಅರೆಬರೆ ಜೀವ ಆಗಿರೋಂಥದ್ದು ತಂದು ಆ ಬೆಡ್ಗಳಿಲ್ಲ ಎಲ್ಲ ಹಾಕ್ತಾ ಇದ್ದಾರೆ, ನೆಲದಲ್ಲೆಲ್ಲ ಹಾಕ್ತಾ ಇದ್ದಾರೆ. ಆ ಸಂಬಂಧಿಕರ ಕೂಗಾಟ, ಅಳು, ಹೆಂಗಾಗಲ್ಲ. ನಾಳೆ ಆಪ್ರೇಷನ್ ಅಂತ ಹೇಳಿದ್ದಾರೆ. ನರಕ ನರಕ ಎಲ್ಲಿದೆ ಅಂತಂದ್ರೆ ನಿಜವಾಗ್ಲೂ ಇಂಥ ವಾತಾವರಣದಲ್ಲಿ ಇರಬೇಕು ಅಂತ ಗೊತ್ತಾಗುತ್ತೆ ಅವಾಗ ನರಕ ಏನು ಅಂತ. ಸರಿ ಆಯ್ತು, ಮಾರನೇ ದಿವಸ ಹೇಗೋ ನೈಟ್ ಕಳೆದಾಯ್ತು. ಮಾರನೇ ದಿವಸ ಅವರು ಬಂದರು, ಸಂಜೆ ಅವ್ರದ್ದು ಏನೇನು ಇರುತ್ತೆ ಎಲ್ಲ ಬಂದರು, ಮೈಯೆಲ್ಲ ಅವ್ರು ಏನೇನು ಮಾಡಬೇಕು ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡ್ರು. ಬೆಳಗ್ಗೆ 9 ಗಂಟೆಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ನಂಬಿಕೆ ಇಲ್ಲ ನನಗೆ, ಏನಾಗುತ್ತೆ ಗೊತ್ತಿಲ್ಲ, ಅನಸ್ತೇಶ ಕೊಡಬೇಕು ಅಂತೆಲ್ಲ ಸೈನ್ ಮಾಡಿಸ್ಕೊಂಡ್ರು. ಬಹಳ ಹೆದರಿದ್ದೆ. ಆದರೂ ಪಾಪ ನಮ್ಮ ಶರತ್ ಅವರು ಇಲ್ಲ, ಏನೂ ಆಗಲ್ಲ, ಸುಮ್ಮನೆರಮ್ಮ, ಹೋಗಿ ಬರ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಸತತ ಒಂದು 9-10 ಗಂಟೆ ನಿನ್ನ ಕರ್ಕೊಂಡು ಹೋಗಿದ್ದು. ನಾನು ಹೊರಗಡೆ ಬಂದಾಗ 1 ಗಂಟೆ ಆಯಿತು, 1 ಗಂಟೆ 2 ಗಂಟೆ ಆಯಿತು. ಅಂದರೆ 2 ಅವರ್ ಆಪ್ರೇಷನ್ ಆಯಿತು, 1 ಅವರ್ ಅಲ್ಲೇ ಇಟ್ಕೊಂಡಿದ್ರು ಅದನ್ನೆಲ್ಲ ಇದು ಮಾಡೋದು. ಒಳಗಡೆ ಕರ್ಕೊಂಡೋದ್ರು, ಇಂಜೆಕ್ಷನ್ ಕೊಟ್ಟರು. ಅಲ್ಲಿ ಕೇಳಿದ್ದು ಒಂದೇ ಮಾತು, ನೀವು ಯಾವ ಕ್ಯಾಸ್ಟು ಅಂತ. ನಾನು ಇದೇನಿದು ಅನಸ್ತೇಶ ಕೊಡುವಾಗ ಯಾವ ಕ್ಯಾಸ್ಟ್ ಅಂತ ಕೇಳ್ತಾ ಇದ್ದಾರಲ್ಲ ಅಂತಂದು. ಇಲ್ಲ, ನೀವು ಶೆಟ್ರ್ ಇರ್ಬೋದಾ, ನೀವು ಹೇಳಿಲ್ಲ, ಕ್ಯಾಸ್ಟ್ ಹೇಳಲಿಲ್ಲ, ನೀವು ಶೆಟ್ರ ಅಂತ ಕೇಳಿದ್ರು. ಇಲ್ಲ ಅಂತಂದೆ. ಇಲ್ಲ, ಬೇಜಾರು ಮಾಡ್ಕೋಬೇಡಿ, ಈ ಶೆಟ್ರಿಗೆ ತುಂಬ ಆಸೆ ಇರುತ್ತೆ, ಅನಸ್ತೇಶ ಕೊಟ್ಟಾಗ ತುಂಬ ಆಸೆ ಇರುತ್ತೆ, ಅವರು ಮೈಂಡು ಇದರಲ್ಲಿರುತ್ತೆ, ಹಾಗಾಗಿ ಸ್ವಲ್ಪ ಇವ್ರಿಗೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಅಂತೇನೋ ಅಂತಂದ್ರು ಅಷ್ಟೇ. ಅದೇನು ಜನರಲ್ಲಾಗಿ ಹೇಳಿದ್ರೆ ಏನು ಹೇಳಿದ್ರು ಗೊತ್ತಿಲ್ಲ. ಸರಿ, ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟು 1 ನಿಮಿಷ 2 ನಿಮಿಷದಲ್ಲಿ ನನ್ನ ಮೈಂಡಲ್ಲಿ ಏನೇನೂ ಇಲ್ಲ. ನನ್ನ ನಾವೇನೇನು ತಗೊಂಡಿರ್ತೀವಿ, ಬಟ್ಟೆ, ಬಂಗಾರ, ಯಾವುದು ಬಂದು ಬಳಗ, ಅಮ್ಮ ಅಪ್ಪ, ಯಾರ್ಯಾರು ನನ್ನ ಮೈಂಡಿಂದ ಎಲ್ಲ ಹೋಯ್ತು. ಏನು ಮೈಂಡ್ ಫುಲ್ ಬ್ಲಾಕ್ ಆಗೋಯ್ತು ಸ್ನೇಹಿತರೆ. ಆಮೇಲೆ ಎಲ್ಲೋ ಒಂದ್ ಕಡೆ ನನ್ನ ಮಕ್ಕಳ ಒಂದು ಫೋಟೋ, ನನ್ನ ಮಕ್ಕಳಿದ್ದಾರೆ, ನನ್ಗೆ 2 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು ಅನ್ನೋದಷ್ಟೇ ನನ್ನ ಮೈಂಡಲ್ಲಿ ಇಟ್ಟವತ್ತು. ಬೇರೆ ಎಲ್ಲ ಅಳಿಸೋಗಿತ್ತು. ಮೋಸ್ಟ್ಲಿ ಸಾವಂದ್ರೆ ಹಿಂಗಿರುತ್ತಾ ಅಂತ ಆಮೇಲೆ ಯೋಚನೆ ಮಾಡಿದೆ ನಾನು. ಇದೇನಾ ಸಾವು ಅಂತಂದ್ರೆ. ಆಪರೇಷನ್ ಆಯ್ತು, ಕಣ್ಣಿಗೇನೋ ಒಂದು ಡ್ರಾಪ್ ಹಾಕಿದ್ರು, ಕಣ್ಣು ಮುಚ್ಕೊಂಡೆ. ಸೊಂಟದ ಭಾಗ ಪೂರ್ತಿ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ನನ್ನ ಪಕ್ಕಕ್ಕೆ ಒಳ್ಳಿಸಿ ಸೊಂಟದ ಕೆಳಗಡೆ ಆಪರೇಷನ್ ಮಾಡಿದ್ರು. ಸುಮಾರು 8-9 ಸ್ಟಿಚ್ ಇರ್ಬೋದು, ಇವಾಗಲೂ ಇರ್ಬೋದು. ಆಪರೇಷನ್ ಮಾಡಿ ತುಂಬ ದಪ್ಪ ಇದೆ. ಯಾವಕ್ಕಿ ತಿಂತಾರೆ ಇವರು ಅಂತ ನರ್ಸ್ಗಳು ಮಾತಾಡ್ಕೊತಾ ಇದ್ರು, ನಗ್ತಾ ಇದ್ರು, ಕೇಳಿಸ್ಕೊತಾ ಇದ್ದೆ ನಾನು. ಅದಷ್ಟು ಕೇಳಿಸಿತ್ತಷ್ಟೇ, ನನಗೆ ಇನ್ನೇನು ಬೇರೆ ಏನೂ ಕೇಳಿಸಿಲ್ಲ. ಎಲ್ಲೋ ಒಂದು ಕಡೆ FM ಅಲ್ಲಿ ಹಾಡು ಹಾಕಿದ್ರು, ಕನ್ನಡ ಹಾಡು ನಿಮಾನ್ಸಲ್ಲಿ. ನಿಜವಾಗ್ಲೂ ಅದು ಒಂದು ಬಹಳ ಖುಷಿ ಕೊಡೋ ವಿಚಾರ. ಆ ಹಾಡು ಕೇಳಿಸ್ಕೊತಾ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ
ಹಾಡುಗಳಂದ್ರೆ ತುಂಬ ಇಷ್ಟ. ಹಾಡು ಕೇಳ್ತಾ ಇದ್ದೆ ಅವರು ನರ್ಸ್ಗಳು ಮಾತಾಡ್ಕೊತಾ ಇದ್ರು, ಯಾವ ಊರಕ್ಕೆ ತಿಂತಾರೆ ಇವರು ಇಷ್ಟಪ್ಪ ಇದ್ದಾರಲ್ಲ. ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ, 2ನೇ ಭಾಗದಲ್ಲಿ. ಹೀಗೆ ಕೇಳ್ತಾ ಇರಿ. ಅಮೃತ್ ವಿಷಯ ಸ್ಪೀಕರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಮಸ್ಕಾರ.